ನಮ್ಮವರು ಟಾಕ್ಸ್ಗೆ ಸ್ವಾಗತ. ನಾನು ಮಂಜುನಾಥ್ ನಿರೋಣಿ. ವೀಕ್ಷಕರೇ, ಇವತ್ತು ಇಡೀ ಜಗತ್ತೇ ಹೆಮ್ಮೆ ಪಡುವಂತಹ ಮತ್ತು ಸಂತಸ ಪಡುವಂತಹ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ವಾರದಿಂದ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಅಂತ ಹೇಳಿದ್ರೆ ಸುನಿತಾ ವಿಲಿಯಮ್ಸ್ ಏನು ಸ್ಪೇಸ್ ಅಲ್ಲಿ ಸಿಲುಕಾಕೊಂಡಿರುವಂತಹ ಸುನಿತಾ ವಿಲಿಯಮ್ಸ್ ಅವರನ್ನ 9 ತಿಂಗಳ ಬಳಿಕ ಇದೀಗ ನಾಸಾ ವಿಜ್ಞಾನಿಗಳು ಭೂಮಿಗೆ ಕರ್ಕೊಂಡ್ ಬಂದಿದ್ದಾರೆ. ಭೂಮಿಯಲ್ಲಿ ಕರ್ಕೊಂಡ್ ಬಂದ ಅಂತಂದ್ರೆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ವಿಜ್ಞಾನಿಗಳ ಈ ಒಂದು ಸಾಹಸಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗಿದ್ರೆ ಇವು ಸುನಿತಾ ವಿಲಿಯಂ ಅವ್ರನ್ನ ಕರ್ಕೊಂಡು ಬರುವಂತಹ ಒಂದು ಪ್ರಾಸೆಸ್ ಹೇಗಿತ್ತು, ಅವ್ರನ್ನ ಹೇಗೆಲ್ಲ ಕರ್ಕೊಂಡು ಭೂಮಿಗೆ ಬಂದ್ರು ಅನ್ನುವಂಥದ್ದನ್ನ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಾನಿವತ್ತು ಬೆಂಗಳೂರಿನ ನೆಹರು ತಾರಾಲಯದಲ್ಲಿದ್ದೀನಿ. ನನ್ನ ಹಿಂಭಾಗದ ದೃಶ್ಯದಲ್ಲಿ ನೋಡಬಹುದು ನೀವು ಸುನಿತಾ ವಿಲಿಯಮ್ಸ್ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಹೋದಂತಹ 4 ಜನ ಇಲ್ಲಿದ್ದಾರೆ ನೋಡಬಹುದು. ಒಂದು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣ ನಾಯಕ್ ಅವರಿದ್ದಾರೆ, ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣ ಅವರಿದ್ದಾರೆ, ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಅವರಿದ್ದಾರೆ, ಮತ್ತೆ ಶುಭಾಂಶ್ ಶುಕ್ಲಾ ಅವರು ಕೂಡ ಇದ್ದಾರೆ. ಇವರು ಏನಂತಂದ್ರೆ ಒಂದು ವಾರದ ಹಿಂದೆ ಸ್ಪೇಸ್ಗೆ ಹೋಗಿದ್ರು. ಸ್ಪೇಸ್ಗೆ ಹೋಗಿ ಅಂತಂದ್ರೆ ಯಾವ್ದ್ರಲ್ಲಿ ಸ್ಪೇಸ್ ಹೋಗಿದ್ರು ಅಂತ ಹೇಳಿ ಇಲ್ಲಿದೆ ಅಲ್ಲ ನೋಡಬಹುದು. 8 ತೂಕದ ಗಗನಯಾನ ಅಂತರಿಕ್ಷ ನೌಕೆ ಇದು. ಭೂಮಿಯಿಂದ ಅಂತಂದ್ರೆ ಉಡಾವಣೆಯನ್ನ ಮಾಡಿದ್ರು, ಸ್ಪೇಸ್ಗೆ ಹೋಗಿತ್ತು. ಇದರಲ್ಲಿ ಏನಂತಂದ್ರೆ ಈ 4 ಜನ ಕೂಡ ಹೋಗಿ ಸುನಿತಾ ವಿಲಿಯಂ ಅವ್ರನ್ನ ಕರ್ಕೊಂಡು ಬರುವಂತಹ ಕೆಲಸಕ್ಕೆ ಮುಂದಾಗಿದ್ರು. 9 ತಿಂಗಳ ಕಾಲ ಸ್ಪೇಸ್ ನಲ್ಲಿ ಸಿಕ್ಕಾಕೊಂಡಂತಹ ಸುನಿತಾ ವಿಲಿಯಂ ಅವ್ರಿಗೆ ಕೇವಲ 2 ದಿನಗಳಲ್ಲಿ ಹೋಗಿ ರೀಚ್ ಆಗ್ತಾರೆ. 27 ಗಂಟೆಗಳ ಕಾಲದಲ್ಲಿ ಸಮಯದಲ್ಲಿ ಅಂತಂದ್ರೆ ಸ್ಪೇಸ್ಗೆ ರೀಚ್ ಆಗ್ತಾರೆ. ಅಲ್ಲಿಂದ ರೀಚ್ ಆಗುವ ಒಂದು ಪ್ರೊಸೆಸ್ ಹೇಗಿತ್ತು ಅಂತ ಹೇಳಿದ್ರೆ ಮೊದಲಿಗೆ ಇಲ್ಲಿ ನೋಡ್ಬೋದು, ಇಲ್ಲಿಂದ ಉಡಾವಣೆ ಆಗುತ್ತೆ. ಈ ರಾಕೆಟ್ ಏನು ಉಡಾವಣೆ ಆಗುತ್ತಲ್ಲ, ಈ ರಾಕೆಟ್ ಉಡಾವಣೆ ಆಗ್ತಾ ಇದ್ದ ಹಾಗೇನೆ ಈ 2 ಇಂಧನದ ಭಾಗಗಳು ತುಂಬಾ ಜನರಿಗೆ ಗೊತ್ತಿರುತ್ತೆ, ಕೆಲವು ಜನರಿಗೆ ಗೊತ್ತಿರಲ್ಲ. ಇದು ಸಂಪೂರ್ಣವಾಗಿ ರಾಕೆಟ್ ಏನಿರುತ್ತಲ್ಲ, ಇದು ಹಂತ ಹಂತವಾಗಿ ಭೂಮಿಯಿಂದ ಮೇಲೆ ಹೋಗ್ತಾ ಇದ್ದ ಹಾಗೆ ಭಾಗಗಳು ಬಿಡಿ ಆಗ್ತಾ ಹೋಗ್ತವೆ. ಮೊದಲಿಗೆ ಈ 2 ಭಾಗಗಳು ಬಿಡಿ ಆಗ್ತವೆ, ಅದಾದ್ಮೇಲೆ ಈ ಭಾಗ ಬಿಡಿ ಆಗುತ್ತೆ, ಅದಾದ್ಮೇಲೆ ಈ ಭಾಗ ಬಿಡಿ ಆಗುತ್ತೆ. ಕೊನೆಗೆ ನಮಗೆ ಉಳಿದುಕೊಳ್ಳುವಂತಹ ಭಾಗ ಅಂತ ಹೇಳಿದ್ರೆ ಇದನ್ನ ಮಾತ್ರ. ಇದರಲ್ಲಿ ಏನು ಈ ಅಂತರಿಕ್ಷಕ್ಕೆ ಹೋದಂತಹವ್ರು ಇರ್ತಾರೆ. ಭಾರತ ನಿರ್ಮಿಸಿದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ವಾಹನ ಇದಾಗಿದ್ದು ಇದು ಅಂತಂದ್ರೆ ಸ್ಪೇಸ್ಗೆ ಹೋಗಿತ್ತು. ಅದಾದ ಬಳಿಕ ಈಗ ಭೂಮಿಯಿಂದ ಲಾಂಚ್ ಆಯಿತು. ಭೂಮಿಯಿಂದ ಲಾಂಚ್ ಆದ ಮೇಲೆ ಭೂಮಿಯ ಹೊರಗಡೆ ಹೇಗೆ ಇರುತ್ತೆ, ಭೂಮಿಯ ಹೊರಗಡೆ ಏನೆಲ್ಲ ಪ್ರಕ್ರಿಯೆಗಳಿರುತ್ತೆ ಅದೆಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಿ, ನಾವು ಭೂಮಿಯಿಂದ ಹೊರಗಡೆ ಹೋದ ತಕ್ಷಣ ನಮಗೆ ಇಲ್ಲಿ ನೋಡ್ಬೋದು, ಇದು ನಾವೀಗ ಭೂಮಿಯ ಹೊರಗಡೆ ಇದ್ದೀವಿ. ಭೂಮಿಯನ್ನು ಬಿಟ್ಟು ರಾಕೆಟ್ ಲಾಂಚ್ ಆಯ್ತಲ್ವಾ, ಲಾಂಚ್ ಆದ ತಕ್ಷಣ ನಾವೀಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದ ನಂತರ ಅಂತಂದ್ರೆ ನೋಡಿ, ಫಸ್ಟ್ ಸ್ಟೆಪ್ ಇಲ್ಲಿದೆ. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ, ಮೊದಲಿಗೆ ಏನಂತಂದ್ರೆ ಇಲ್ಲಿ ಆರಂಭ ಆಗುತ್ತೆ, ಅದಾದ ಮೇಲೆ ಇಲ್ಲಿಗೆ ಬರುತ್ತೆ. ಇದಾದ ಮೇಲೆ ನಿಮಗೆ ಆವಾಗಲೇ ಹೇಳಿದ್ದೆ ನಾನು, ಈ 2 ಡೀಸೆಲ್ ಟ್ಯಾಂಕ್ಗಳು ಏನಂತ ಕರೀತಾರೆ, ಬೂಸ್ಟರ್ ಬೇರ್ಪಡಿಸುತ್ತೆ. ಅಂದ್ರೆ ಇಲ್ಲಿಂದ ಭೂಮಿಯಿಂದ ಮೇಲಕ್ಕೆ ಹಾರೋದಕ್ಕೆ ಇವೆರಡೂ ಕೂಡ ಸಹಾಯ ಮಾಡಿರ್ತವೆ. ಅದಾದ ಬಳಿಕ ಗಗನಯಾನ ನೌಕೆಗೆ ಅಂತಂದ್ರೆ ಬೇರ್ಪಡುತ್ತೆ. ಇದು ಮೇಲೆ ಇದೆ ಇಲ್ಲಿರುತ್ತಲ್ಲ, ಇದು ಬೇರ್ಪಟ್ಬಿಡುತ್ತೆ. ಅವಾಗ ಮೇಲೆಗಡೆ ಇಲ್ಲಿದೆ ನೋಡಿ, ಇದು ಅಂತಂದ್ರೆ ಸಪ್ರೇಟ್ ಆಗ್ಬಿಡುತ್ತೆ. ಇದರ ಒಳಗಡೆ ಎಂದಿಲ್ಲ, ಇದ್ರ ಒಳಗಡೆ ಅಂತಂದ್ರೆ ಅಲ್ಲಿ ವಿಜ್ಞಾನಿಗಳು ಕೂತ್ಕೊಂಡಿರ್ತಾರೆ. ಅದಾದ್ಮೇಲೆ ಹಾಗೆ ನೀವು ಮುಂದೆ ಬರ್ಬೋದು, ಸಿಬ್ಬಂದಿ ಕೋಶದ ಬೇರ್ಪಡಿಕೆ ಆಗುತ್ತೆ. ಸಿಬ್ಬಂದಿ ಕೋಶದ ಬೇರ್ಪಡಿಕೆ ಅಂತ ಹೇಳಿದ್ರೆ ಇಲ್ಲಿ ಏನು ನೋಡಿದ್ರಲ್ಲ ನೀವು, ಇದು ಏನಿದೆ ಅಲ್ಲ, ಇದು ಸಪ್ರೇಟ್ ಆಗುತ್ತೆ. ಆವಾಗ ಇಲ್ಲಿ ಅಂತಂದ್ರೆ ಸಿಬ್ಬಂದಿ ಇರುವಂತಹ ಅಂದ್ರೆ ವಿಜ್ಞಾನಿಗಳ ಇರುವಂತಹ ಒಂದು ತುಂಡು ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ. ನೋಡಿದ್ರಲ್ವಾ, ಇಲ್ಲಿ ಉಳ್ಕೊಳ್ಳುತ್ತೆ. ಇದೀಗ ನೀವು ನೋಡಿದ್ರೆ ಗೊತ್ತಾಗ್ತಾ ಇರತ್ತೆ ನಿಮಗೆ, ಅದು ಭೂಮಿಯ ಸುತ್ತು ಹಾಕ್ತಾ ಇದೆ. ಸುನಿತಾ ವಿಲಿಯಂ ಅವರು ಇರುವಂತಹ ಒಂದು ಸ್ಪೇಸ್ ಅನ್ನ ತಲುಪುತ್ತೆ. ಸ್ಪೇಸ್ ತಲುಪಿದ ಆದ್ಮೇಲೆ ಅಲ್ಲಿ ಪ್ರಾಸೆಸ್ಗಳಿರುತ್ತೆ. ನೀವು ಆ ಸ್ಪೇಸ್ಗೆ ಹೋಗ್ತಂದ್ರೆ ಈ ಒಂದು ಇದಿರುತ್ತಲ್ಲ, ಇವ್ರು ಇರುವಂಥದ್ದು, ಇದನ್ನ ತಗೊಂಡು ಹೋಗಿ ಅಟ್ಯಾಚ್ ಮಾಡ್ತಾರೆ ಸ್ಪೇಸ್ಗೆ. ಅಲ್ಲಿ ಸ್ಪೇಸಲ್ಲಿ ಇರುವಂತಹ ಸುನಿತಾ ವಿಲಿಯಂ ಅವರು ಇರುವಂತಹ ಯಂತ್ರಕ್ಕೆ ಅಟ್ಯಾಚ್ ಮಾಡಿದಾಗ ಇದರಲ್ಲಿ ಇರುವಂಥವ್ರು ಅಂತಂದ್ರೆ ಆಚೆ ಕಡೆ ಹೋಗ್ತಾರೆ. ಆಚೆ ಕಡೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೀವು ದೃಶ್ಯದಲ್ಲಿ ಗಮನಿಸಬಹುದು, ಅಲ್ಲಿ ಯಾವ ರೀತಿಯಾಗಿ ಒಳಗಡೆಯಿಂದ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಒಳಗಡೆ ಬಂದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಯಾವ ರೀತಿಯಾಗಿ ನಾವು ಹೋಗೋದು ಅಂತಕ್ಕಂಥದ್ರ ಬಗ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಸುಮಾರು 1 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಅದಾದ ಬಳಿಕ ಅಂತಂದ್ರೆ ಇಲ್ಲಿ ನೋಡಿ, ಇನ್ನೊಂದು ನಾನು ನಿಮಗೆ ತೋರಿಸ್ತೇನೆ. ಅದು ಅಲ್ಲಿ ಕಂಟಿನ್ಯೂ ಆಯ್ತಾ, ಅಲ್ಲಿಗೆ ಹೋಗಿ ತಲುಪ್ತಾರೆ. ಈಗ ಸುನಿತಾ ವಿಲಿಯಂ ಅವರು ಇರುವಂತಹ ಜಾಗವನ್ನು ತಲುಪಿದ ಆದಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಭೂಮಿಗೆ ಬರೋದಕ್ಕೆ. ಅಂದರೆ 400 ಕಿಲೋಮೀಟರ್ ಆಚೆ ಕಡೆ ಇರುವಂಥವ್ರು ವಾಪಸ್ ಬರಬೇಕಲ್ಲ. ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ವಾತಾವರಣಕ್ಕೆ ಮರುಪ್ರವೇಶ ಆಗುತ್ತೆ. ಅಲ್ಲಿಂದ
ಭೂಮಿ ಕಡೆ ಮುಖ ಮಾಡಿ ಸ್ಟಾರ್ಟ್ ಆಗುತ್ತೆ. 4 ಜನರು ಕೂರಿಸ್ಕೊಂಡಂತಹ ಒಂದು ಈ ರಾಕೆಟು ಅಲ್ಲಿಂದ ಸ್ಪೇಸ್ ಬಿಟ್ಟು ಒಳಗಡೆ ಬರ್ತಾ 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 ಇಲ್ಲಿ ನೋಡಿ ಬೇರ್ಪಡುತ್ತೆ. ಇಲ್ಲಿ ಇತ್ತಲ್ವಾ ನಿಮಗೆ, ಇದು ಸೇವಾಕೋಶ ಅಂತಂದರೆ ಬೇರ್ಪಡುತ್ತೆ. ಸೇವಾಕೋಶ ಅಂತ ಹೇಳಿದ್ರೆ ಬೂಸ್ಟ್ ಕೊಡ್ತಾ ಇರ್ತದೆ ನಿಮಗೆ, ಭೂಮಿಗೆ ಹೋಗ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಲ್ಲ. ಅದರಿಂದ ಇಲ್ಲಿ ಸುನೀತಾ ವಿಲಿಯಂ ಅವರು ಇರುವಂತಹ ಒಂದು ಯಂತ್ರ ಬೇರ್ಪಟ್ಟು ಇಲ್ಲಿ ಅಂತಂದರೆ ಮರುಪ್ರವೇಶ ಆಗುತ್ತೆ, ರೀ ಎಂಟ್ರಿ ಅಂದರೆ ಭೂಮಿ ಕಡೆ ಮುಖ ಮಾಡಿ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಳಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ಈಗ ನೋಡಿ, ಭೂಮಿಯಿಂದ ಕೆಳಗೆ ಬರಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ಸ್ಪೀಡಲ್ಲಿ ಬಂದು ಅಪ್ಪಳಿಸೋದಕ್ಕೆ ಆಗೋದಿಲ್ಲ. ಸ್ಪೀಡ್ ಕಮ್ಮಿ ಮಾಡ್ತಾ ಬರಬೇಕಾಗುತ್ತೆ. ಸ್ಪೀಡ್ ಕಮ್ಮಿ ಮಾಡೋಕೆ ಏನು ಮಾಡ್ತಾರೆ, ಪ್ಯಾರಾಚೂಟ್ಗಳನ್ನ ಆನ್ ಮಾಡ್ತಾರೆ. ಮೊದಲಿಗೆ 2 ಪ್ಯಾರಾಚೂಟ್ ಆನ್ ಮಾಡ್ತಾರೆ. ಇಲ್ಲಿ ನೋಡಿ, ಪ್ಯಾರಾಚೂಟ್ ಹೊದಿಕೆಯನ್ನು ಬೇರ್ಪಡಿಸೋದು ಅಂತ ಹೇಳಿ ಇಲ್ಲೆಲ್ಲ ಹಾಕಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ ಚೆನ್ನಾಗಿ, ಎಷ್ಟು ನೀಟಾಗಿ ಹಾಕಿದ್ದಾರೆ. ಪ್ಯಾರಾಚೂಟ್ ಏನಂತಂದರೆ ಡಿವೈಡ್ ಆಗುತ್ತೆ, ಎರಡು ಪ್ಯಾರಾಚೂಟ್ ಆನ್ ಆಗುತ್ತೆ ಫಸ್ಟಿಗೆ. ಅದಾದ ಬಳಿಕ ಮತ್ತೆ ಸ್ವಲ್ಪ ಕೆಳಗೆ ಬಂದ ಮೇಲೆ ಮತ್ತೆ 2 ಪ್ಯಾರಾಚೂಟ್ ಅಂದರೆ 4 ಪ್ಯಾರಾಚೂಟ್ ಆನ್ ಆಗುತ್ತೆ. ಅದಾದಮೇಲೆ ಮತ್ತೆ ಇಲ್ಲಿ ಬಂದ ಮೇಲೆ ಅಂತಂದರೆ ಮತ್ತೆ ಸ್ಪೀಡ್ ಕಮ್ಮಿ ಆಗಬೇಕು. ಸ್ಪೀಡ್ ಯಾವ ರೇಂಜಿಗೆ ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ ನಿಧಾನಕ್ಕೆ ಬಂದು ಅದು ನೀರಿಗೆ ಅಂತಂದರೆ ಅಪ್ಪಳಿಸ್ಬೇಕು, ಆ ರೀತಿಯಾಗಿ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿ 1 2 3 ಇದರ ಮೇಲೆ ಮತ್ತೆ 6 ಪ್ಯಾರಾಚೂಟ್ಗಳನ್ನು ಅಂತಂದರೆ ಓಪನ್ ಮಾಡಿ, ಅದಾದ ಬಳಿಕ ಸಂಪೂರ್ಣವಾಗಿ ಮತ್ತೆ ಪ್ಯಾರಾಚೂಟ್ ಓಪನ್ ಮಾಡಿ ಇಲ್ಲಿ ಕೊನೆಗೆ ಅಂತಂದರೆ ಲ್ಯಾಂಡ್ ಆಗುವಂಥದ್ದು. ಇವತ್ತು ಬೆಳಗ್ಗೆ 3:33 ಗಂಟೆಗೆ ಅಂದರೆ 35 ಗಂಟೆಗೆ 3:15 ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ 3:15 ಬಂದೆ ಅಂತಂದರೆ ನೀರಿನ ಮೇಲೆ ಇಳಿದಿರುವಂಥ ಸಿಬ್ಬಂದಿಯ ಕೋಶದ ಚಿತ್ರವಿದು. ಈ ಥರ ಬಂದೆ ಅಂತಂದರೆ ಲ್ಯಾಂಡ್ ಆಗುವಂಥದ್ದು. ಲ್ಯಾಂಡ್ ಆದ್ರಲ್ವಾ, ಲ್ಯಾಂಡ್ ಆದ ಬಳಿಕ ಅವ್ರನ್ನ ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡ್ತಾರೆ, ಲ್ಯಾಂಡ್ ಆದ ತಕ್ಷಣ ಅಂತಂದರೆ ಒಂದು 10-15 ನಿಮಿಷ ಬಿಡ್ತಾರೆ. ಬಿಟ್ಟು ಆದಮೇಲೆ ಯಾಕೆಂತ ಹೇಳಿದ್ರೆ ಆ ಸ್ಪೀಡ್ನಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ತುಂಬ ಹೀಟ್ ಆಗಿರುತ್ತೆ. ಅಷ್ಟು ಸ್ಪೀಡಲ್ಲಿ ಬಂದಾಗ ಹೀಟ್ ಆಗಿರುತ್ತೆ. ಅದು ಸ್ವಲ್ಪ ನೀರಿಗೆ ಬಿದ್ದು ತಣ್ಣಗಾದ ಮೇಲೆ ಅಂತಂದರೆ ಆ ಒಂದು ಬಿದ್ದಂತಹ ಒಂದು ಯಂತ್ರ ಏನಿರುತ್ತಲ್ಲ ಅದನ್ನು ಎತ್ಕೊಂಡು ಶಿಪ್ಪಲ್ಲಿ ಶಿಫ್ಟ್ ಮಾಡಿ ಅಲ್ಲಿಂದ ನೇರವಾಗಿ ಅವ್ರನ್ನ ತೊಗೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಬಂದು ಇಳಿದ ತಕ್ಷಣ ಭೂಮಿಗೆ ಬಂದ್ರಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ವಾಗತ ಮಾಡಿ ಹೂಗುಚ್ಚ ಎಲ್ಲ ಕೊಟ್ಟು ಕರ್ಕೊಂಡು ಹೋಗೋದಿಲ್ಲ. ಅವರು ಯಾವ ರೀತಿಯಾಗಿ ಅಲ್ಲಿ ಜಾಕೆಟನ್ನು ಹಾಕೊಂಡ್ಬಂದಿರ್ತಾರೋ ಅವರ ಡ್ರೆಸ್ ಕೋಡ್ ಏನಿರುತ್ತೋ ಅದ್ಯಾವುದು ಕೂಡ ಅವ್ರನ್ನ ಡ್ರೆಸ್ ಕೋಡಿಂದ ಹೊರಗಡೆ ತೆಗೆಯೋದು. ಯಾಕೆಂತ ಹೇಳಿದ್ರೆ ಸ್ಪೇಸಲ್ಲಿ ಇದ್ದು ಬಂದಿರೋದ್ರಿಂದಾಗಿ ಈ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರನ್ನ ಅಂತಂದರೆ ಕರ್ಕೊಂಡು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಅವರಿಗೆ ಬೇಕಾದಂಥ ಅಗತ್ಯವಾಗಿರುವಂತಹ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ಚಿಕಿತ್ಸೆ ಕೊಟ್ಟ ಆದ ಬಳಿಕ ಒಂದು 2-3 ತಿಂಗಳ ಬಳಿಕ ಅವ್ರನ್ನ ಕಾಲಕ್ರಮೇಣವಾಗಿ ಸ್ವಲ್ಪ ಈ ಒಂದು ವಾತಾವರಣಕ್ಕೆ ಹೊಂದಿಸ್ಕೊಂಡು ಸಂಪೂರ್ಣವಾಗಿ ಹೊರಗಡೆ ಓಡೋದಕ್ಕೆ ಬಿಡ್ತಾರೆ. ಆದಷ್ಟು ಬೇಗ ಅಂತಂದರೆ ಈ ಒಂದು ವಾತಾವರಣಕ್ಕೆ ಸುನೀತಾ ವಿಲಿಯಂ ಅವರು ಹೊಂದಿಕೊಂಡು ನಮ್ಮ ಮುಂದೆ ಬಂದು ಅವರ ಒಂದು ಬಾಹ್ಯಾಕಾಶದ 9 ತಿಂಗಳ ಅನುಭವವನ್ನು ಹಂಚಿಕೊಳ್ಳಿ ಅನ್ನುವಂಥದ್ದೇ ನಮ್ಮ ಆಶಯ. ಇಂತಹ ನೋಡಿದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸುನೀತಾ ವಿಲಿಯಂ ಅವರು ಸ್ಪೇಸ್ಗೆ ಹೋಗಿ ಭೂಮಿಗೆ ಬಂದರು ಅಂತಕ್ಕಂಥದ್ದನ್ನ ನಾವು ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ತೀವಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಊರು ಟಾಕ್ಸ್.